ಪತ್ರ ವಿಚಾರದಲ್ಲಿ ರೈತರು ತಡೆಗಟ್ಟಿದ್ರು. ನಾನು ಕೆಲವು ಮಂತ್ರಿಗಳು, ಕೆಲವು ಶಾಸಕರೆಲ್ಲ ನಾವೆಲ್ಲ ಹೋಗಿ ಕೂತ್ಕೊಂಡು ರೈತರ ಚರ್ಚೆ ಮಾಡಿ ಕೆಲಸ ಮಾಡಕ್ಕೆ ಅವರಿಗೆ ಕಾಂಪನ್ಸೇಷನ್ ಹಳೆ ರೇಟು 4 ಲಕ್ಷ ಕೊಟ್ಟಿದ್ದಾರೆ ಎಕರೆಗೆ. ಅದೇ ಸಭೆ ನಮ್ಮ 25 ಲಕ್ಷ ಕೊಟ್ಟಿದ್ದಾರೆ. ಅದಕ್ಕೆ ನಮಗೆ ತಾರತಮ್ಯ ಆಗಿದೆ ಅಂತೇಳಿ ರೈತರು ಕೆಲಸ ಮಾಡಕ್ಕೆ ಬಿಟ್ಟಿಲ್ಲ ಒಂದು ರಿಕ್ವೆಸ್ಟ್ ಮಾಡಿದ್ರು. ಈಗ ಲೀಗಲಿ ಯಾವ ರೀತಿ ಮಾಡ್ಬೋದು ಅಂತೇಳಿ ಕರೆದು ಒಂದು ಒಪಿನಿಯನ್ ಬಂದಿದ್ದೀವಿ. ಮುಂದಕ್ಕೊಂದು 3-4 ದಿವಸದಲ್ಲಿ ಚರ್ಚೆ ಮಾಡ್ತೀವಿ. ಆದಷ್ಟು ಜಲ್ದಿ ಇನ್ನೊಂದು 6 ತಿಂಗಳಲ್ಲೇ ಇದೊಂದು ಕೆಲಸ ಕೂಡ ಮುಗಿದ 6 ತಿಂಗಳಲ್ಲಿ ನೀರು ಕೊಡಬೇಕು ಅನ್ನೋದು ಕೊಡೋಕ್ಕೆ ಸಾಧ್ಯ ಇದೆ ಅಂತೇಳಿ ನಮ್ಮ ಮಂತ್ರಿಗಳು ಶಾಸಕರು ತಿಳಿಸಿದ್ದಾರೆ. ಸೊ ರೈತರು ಕೂಡ ಒಪ್ಕೊಂಡಿದ್ದಾರೆ. ರೈತರು ಕೂಡ ಅನ್ಯಾಯ ಆಗದೇ ರೀತಿಯಲ್ಲಿ ನಾವು ಗಮನವನ್ನು ಹರಿಸ್ತಾ ಇದ್ದೀವಿ. ಸೊ ಅದಕ್ಕೆ ಆದಷ್ಟು ಜಲ್ದಿ ಈ ಯೋಜನೆಯನ್ನು ಪೂರ್ಣಗೊಳಿಸಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ವಿಚಾರವಾಗಿ ವಿಪಕ್ಷಗಳು ಟೀಕೆಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರದ ಹಣವನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡ್ತಿದ್ದಾರೆ ಅಂತ. ನಾವು ಗ್ಯಾರಂಟಿ ಸಮಿತಿ 5 ವರ್ಷ ಹಾಗೆ ಆಯ್ತು. ನನ್ನ ಅಧ್ಯಕ್ಷ ಪಕ್ಷಕ್ಕೆ ಯಾರು ದುಡಿದಿದ್ದಾರೆ ಅವ್ರನ್ನ ಗುರುತಿಸಬೇಕು ಅನ್ನೋದು ಕೂಡ ಒಂದು ತೀರ್ಮಾನ ಮಾಡಬೇಕು. ನಾವು ಗ್ಯಾರಂಟಿ ಸಮಿತಿ ಏನು ಹೊಸದಾಗಿ ನಾವು MLAಗಳ ಅಧಿಕಾರನ ನಾವೇನು ಕಿತ್ಕೊಂಡಿಲ್ಲ. MLAಗೆ ಏನು ಅಧಿಕಾರ ಇರ್ತದೆ ಅದು ಮುಂದುವರಿತದೆ. ಆದರೆ ಅನುಷ್ಠಾನ ಸಮಿತಿನ ಹೊಸದಾಗಿ ನಾವು ರಚನೆ ಮಾಡ್ತೀವಿ. ಹೋಗಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಬಡವರಿಗೆ ಅದೆಲ್ಲ ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ತಾರೆ. ಸೊ ಅವರು ಅಧ್ಯಕ್ಷರಾಗಿದ್ದಾರೆ. ಆದ್ದರಿಂದ ನಾವು ಯಾವ ಕಾರಣಕ್ಕೂ ನಮ್ಮ ಏನು ಸರ್ಕಾರದ ಒಂದು ಬದ್ಧತೆ ಇದೆ, ನಾವು ಕಾರ್ಯಕರ್ತರಿಗೆ ಏನು ಅಧ್ಯಕ್ಷರು ಮಾಡಿದ್ದೀವಿ ಅದನ್ನ ಯಾವ ಕಾರಣಕ್ಕೂ ನಾವು ಬದಲಾವಣೆ ಮಾಡಿದ್ದೀವಿ. ಹೋರಾಟ ಮಾಡೋರು ನಾವು ಯಾರು ಬೇಡ ಅನ್ನೋಕ್ಕಾಗಲ್ಲ. ಅವ್ರಿಗೂ ಅರಿವಿದೆ ಇದು ರಾಜಕೀಯದ ಕಾರ್ಯಕ್ರಮ ಅಲ್ಲ. ಜನರ ಬದುಕಿಗೋಸ್ಕರ ನಾವು ಆ ಬಡವರಿಗೋಸ್ಕರ ಸಹಾಯ ಮಾಡಲಿಕ್ಕೆ ತಂದಂತ ಒಂದು ಕಾರ್ಯಕ್ರಮ. ಅದಕ್ಕೆ ಅನುಷ್ಠಾನ ಮಾಡಿದ್ದೀವಿ. ಕಾರ್ಯಕರ್ತರಿಗೆ ಏನು ಒಂದು ಗೌರವಧನ ಅಂತೇಳಿ ಒಂದು 25,000 30,000 ಕೊಡ್ಬೋದು. ಮೀಟಿಂಗಲ್ಲಿ 1,000 ಕೊಡ್ಬೋದು. ಅಷ್ಟು ಬಿಟ್ಟರೆ ಏನಿಲ್ಲ. ಶಾಸಕರಿಗೆ ಏನು ಹಕ್ಕಿ ಇರ್ತದೆ. KDP ಇದ್ದಾರೆ, ಎಲ್ಲದಕ್ಕೂ ಚೇರ್ಮನ್ ಇದ್ದಾರೆ. ಇದು ಹೊಸದಾಗಿ ನಾವು ಸೃಷ್ಟಿ ಮಾಡಿದಂಥದ್ದು. ಅನುಷ್ಠಾನವನ್ನು ತರಬೇಕು ಅನ್ನೋ ದೃಷ್ಟಿಯಿಂದ ನಾವು ಇದನ್ನ ಮಾಡಿದ್ರು. ದಯವಿಟ್ಟು ಎಲ್ಲ ಸಹಕಾರ ಕೊಡಬೇಕು. ಪ್ರಕರಣ ಸಂಬಂಧಪಟ್ಟಂತೆ ಸಚಿವರ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ. ತನಿಖೆ ಮೇಲೆ ಪ್ರಭಾವ ಬೀರ್ತಿದೆ ಅಂತ ಹೇಳ್ತಿದ್ದಾರೆ. ಪತ್ರ ವಿಚಾರದಲ್ಲಿ ರೈತರು ತಡೆಗಟ್ಟಿದ್ರು. ನಾನು ಕೆಲವು ಮಂತ್ರಿಗಳು, ಕೆಲವು ಶಾಸಕರೆಲ್ಲ ನಾವೆಲ್ಲ ಹೋಗಿ ಕೂತ್ಕೊಂಡು ರೈತರ ಚರ್ಚೆ ಮಾಡಿ ಕೆಲಸ ಮಾಡಕ್ಕೆ ಅವರಿಗೆ ಕಾಂಪನ್ಸೇಷನ್ ಹಳೆ ರೇಟು 4 ಲಕ್ಷ ಕೊಟ್ಟಿದ್ದಾರೆ ಎಕರೆಗೆ. ಅದೇ ಸಭೆ ನಮ್ಮ 25 ಲಕ್ಷ ಕೊಟ್ಟಿದ್ದಾರೆ. ಅದಕ್ಕೆ ನಮಗೆ ತಾರತಮ್ಯ ಆಗಿದೆ ಅಂತೇಳಿ ರೈತರು ಕೆಲಸ ಮಾಡಕ್ಕೆ ಬಿಟ್ಟಿಲ್ಲ ಒಂದು ರಿಕ್ವೆಸ್ಟ್ ಮಾಡಿದ್ರು. ಈಗ ಲೀಗಲಿ ಯಾವ ರೀತಿ ಮಾಡ್ಬೋದು ಅಂತೇಳಿ ಕರೆದು ಒಂದು ಒಪಿನಿಯನ್ ಬಂದಿದ್ದೀವಿ. ಮುಂದಕ್ಕೊಂದು 3-4 ದಿವಸದಲ್ಲಿ ಚರ್ಚೆ ಮಾಡ್ತೀವಿ. ಆದಷ್ಟು ಜಲ್ದಿ ಇನ್ನೊಂದು 6 ತಿಂಗಳಲ್ಲೇ ಇದೊಂದು ಕೆಲಸ ಕೂಡ ಮುಗಿದ 6 ತಿಂಗಳಲ್ಲಿ ನೀರು ಕೊಡಬೇಕು ಅನ್ನೋದು ಕೊಡೋಕ್ಕೆ ಸಾಧ್ಯ ಇದೆ ಅಂತೇಳಿ ನಮ್ಮ ಮಂತ್ರಿಗಳು ಶಾಸಕರು ತಿಳಿಸಿದ್ದಾರೆ. ಸೊ ರೈತರು ಕೂಡ ಒಪ್ಕೊಂಡಿದ್ದಾರೆ. ರೈತರು ಕೂಡ ಅನ್ಯಾಯ ಆಗದೇ ರೀತಿಯಲ್ಲಿ ನಾವು ಗಮನವನ್ನು ಹರಿಸ್ತಾ ಇದ್ದೀವಿ. ಸೊ ಅದಕ್ಕೆ ಆದಷ್ಟು ಜಲ್ದಿ ಈ ಯೋಜನೆಯನ್ನು ಪೂರ್ಣಗೊಳಿಸಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ವಿಚಾರವಾಗಿ ವಿಪಕ್ಷಗಳು ಟೀಕೆಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರದ ಹಣವನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡ್ತಿದ್ದಾರೆ ಅಂತ. ನಾವು ಗ್ಯಾರಂಟಿ ಸಮಿತಿ 5 ವರ್ಷ ಹಾಗೆ ಆಯ್ತು. ನನ್ನ ಅಧ್ಯಕ್ಷ ಪಕ್ಷಕ್ಕೆ ಯಾರು ದುಡಿದಿದ್ದಾರೆ ಅವ್ರನ್ನ ಗುರುತಿಸಬೇಕು ಅನ್ನೋದು ಕೂಡ ಒಂದು ತೀರ್ಮಾನ ಮಾಡಬೇಕು. ನಾವು ಗ್ಯಾರಂಟಿ ಸಮಿತಿ ಏನು ಹೊಸದಾಗಿ ನಾವು MLAಗಳ ಅಧಿಕಾರನ ನಾವೇನು ಕಿತ್ಕೊಂಡಿಲ್ಲ. MLAಗೆ ಏನು ಅಧಿಕಾರ ಇರ್ತದೆ ಅದು ಮುಂದುವರಿತದೆ. ಆದರೆ ಅನುಷ್ಠಾನ ಸಮಿತಿನ ಹೊಸದಾಗಿ ನಾವು ರಚನೆ ಮಾಡ್ತೀವಿ. ಹೋಗಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಬಡವರಿಗೆ ಅದೆಲ್ಲ ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ತಾರೆ. ಸೊ ಅವರು ಅಧ್ಯಕ್ಷರಾಗಿದ್ದಾರೆ. ಆದ್ದರಿಂದ ನಾವು ಯಾವ ಕಾರಣಕ್ಕೂ ನಮ್ಮ ಏನು ಸರ್ಕಾರದ ಒಂದು ಬದ್ಧತೆ ಇದೆ, ನಾವು ಕಾರ್ಯಕರ್ತರಿಗೆ ಏನು ಅಧ್ಯಕ್ಷರು ಮಾಡಿದ್ದೀವಿ ಅದನ್ನ ಯಾವ ಕಾರಣಕ್ಕೂ ನಾವು ಬದಲಾವಣೆ ಮಾಡಲಿಕ್ಕೆ ಹೋರಾಟ ಮಾಡೋರು ನಾವು ಯಾರು ಬೇಡ ಅನ್ನೋಕ್ಕಾಗಲ್ಲ. ಅವ್ರಿಗೂ ಅರಿವಿದೆ ಇದು ರಾಜಕೀಯದ ಕಾರ್ಯಕ್ರಮ ಅಲ್ಲ. ಜನರ ಬದುಕಿಗೋಸ್ಕರ ನಾವು ಆ ಬಡವರಿಗೋಸ್ಕರ ಸಹಾಯ ಮಾಡಲಿಕ್ಕೆ ತಂದಂತ ಒಂದು ಕಾರ್ಯಕ್ರಮ. ಅದಕ್ಕೆ ಅನುಷ್ಠಾನ ಮಾಡಿದ್ದೀವಿ. ಕಾರ್ಯಕರ್ತರಿಗೆ ಏನು ಒಂದು ಗೌರವಧನ ಅಂತೇಳಿ ಒಂದು 25,000 30,000 ಕೊಡ್ಬೋದು. ಮೀಟಿಂಗಲ್ಲಿ 1,000 ಕೊಡ್ಬೋದು. ಅಷ್ಟು ಬಿಟ್ಟರೆ ಏನಿಲ್ಲ. ಶಾಸಕರಿಗೆ ಏನು ಹಕ್ಕಿ ಇರ್ತದೆ. KDP ಇದ್ದಾರೆ, ಎಲ್ಲದಕ್ಕೂ ಚೇರ್ಮನ್ ಇದ್ದಾರೆ. ಇದು ಹೊಸದಾಗಿ ನಾವು ಸೃಷ್ಟಿ ಮಾಡಿದಂಥದ್ದು. ಅನುಷ್ಠಾನವನ್ನು ತರಬೇಕು ಅನ್ನೋ ದೃಷ್ಟಿಯಿಂದ
ನಾವು ಇದನ್ನ ಮಾಡಿದ್ರು ಅದಕ್ಕೆ ದಯವಿಟ್ಟು ಎಲ್ಲ ಸಹಕಾರ ಕೊಡಬೇಕು. ಸರ್ ರಮ್ಯಾರಾವ್ ಪ್ರಕರಣ ಸಂಬಂಧಪಟ್ಟಂತೆ ಸಚಿವರ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ, ತನಿಖೆ ಮೇಲೆ ಪ್ರಭಾವ ಬೀರ್ತಿದೆ ಅಂತ ಹೇಳ್ತಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.